ಈಗ ಹೇಳು ಮುನ್ನ, ಇದೇ ಕೈ ಬಂದಿಬೇಕು ತಾನೆ ನಿನಗೆ? ಅಣ್ಣ, ಆದ್ರೆ ಇದು ಹೇಗ್ ಸಾಧ್ಯ ಆಗ್ತಾ ಇದೆ? ಏನ್ ಮೋಡಿ ಮಾಡಿದೀರಾ ನಮ್ ರಾಮಕೃಷ್ಣನ್ ಮೇಲೆ? ಎಂತ ಔಷಧಿ ಕುಡಿಸಿದೀರಾ ಪಂಡಿತ್ ರಾಮಕೃಷ್ಣನ್ಗೆ? ನೀನು ತಪ್ಪಾಗಿ ತಿಳ್ಕೋತಾ ಇದೆಯಾ ಮುನ್ನ. ಇದು ಹಾಲಲ್ಲ, ಬೆಣ್ಣೆ, ಶುದ್ಧ ಬೆಣ್ಣೆ. ಅಂದ್ರೆ ಮೊಸರಲ್ಲ, ಪಾಯಸ. ಪಾಯಸ ಅಂದ್ರೆ ಇದು ರಾಮ ಅಲ್ಲ, ಸುಧಾಮ. ಇವನು ನಮ್ಮ ಶಿಷ್ಯ. ಇವನಾಗ್ತಾನೆ ನಿನಗೋಸ್ಕರ ನಿನಗೆ ಬ್ರಹ್ಮಾಸ್ತ್ರ, ಮತ್ತೆ ರಾಮನಿಗೆ ಅವನ ಸೂರ್ಯಾಸ್ತ್ರ. ಹೋ 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 ಹೋ. ಆದ್ರೆ ಅಣ್ಣ, ರಾಮ ಇದಾನಲ್ಲ, ಅವನು ಮುಖದಿಂದ ಅಲ್ಲ ಬುದ್ಧಿಯಿಂದ ಖ್ಯಾತಿ ಗಳಿಸಿದಾನೆ. ಮುಖ ಹೊಂದಾಣಿಕೆ ಆದ್ರೆ ಪ್ರಯೋಜನ ಇಲ್ಲ, ಬುದ್ಧಿಲೂ ಹೊಂದಾಣಿಕೆ ಆಗ್ಬೇಕು. ಬುದ್ಧಿ? ಹಾಗಾದ್ರೆ ಪರೀಕ್ಷೆ ಮಾಡು ಇವನ ಬುದ್ಧಿ. ಗೊತ್ತಿಲ್ಲ ಅವ ಏನ್ ಪರೀಕ್ಷೆ ನಡೀತಿದೆ ಅಂತ. ನಾನು ಏನ್ ಮಾಡಿದ್ರು ಒಳ್ಳೇದಕ್ಕೆ ಮಾಡಿದ್ದು. ನನ್ನ ಹಣೆ ಬರ ಪರಿಸ್ಥಿತಿ ಆತರ ಮಾಡಿಸ್ಬಿಡ್ತು. ನಾನು ಈ ಸುಳ್ಳಿನ ಬಗ್ಗೆ ಗಮನ ಇಡಬೇಕಿತ್ತು. ನೋಡು ಭಾಸ್ಕರ, ನೋಡು ಮತ್ತೆ ಕಲ್ತ್ಕೋ. ಒಳ್ಳೆ ಕೆಲ್ಸದಲ್ಲಿ ತಪ್ಪದಾರಿ ಹಿಡಿದ್ರು ಕೂಡ ನೀನು ಖಂಡಿತ ಅಲ್ಲಿ ಸಿಗಾಕೋತೀಯ. ಅದಕ್ಕೋಸ್ಕರ ನೀನ್ ಯಾವ್ದೇ ರೀತಿ ತಪ್ಪು ಮಾಡಬಾರ್ದು. ಸುಳ್ಳು ಯಾವತ್ತಿದ್ರು ಕೆಟ್ಟದೇನೆ. ಅಮ್ಮ, ಮಹಾರಾಜರು ಇವಾಗ ನನಗೆ ಶಿಕ್ಷೆ ಕೊಡೋದಕ್ಕೆ ನನ್ನ ಕತ್ಲೆ ಕೋಣೆಗೆ ಹಾಕ್ಬಿಟ್ರೆ ನಾನ್ ನಿಮ್ಮನ್ನೆಲ್ಲ ಖಂಡಿತ ಬಿಟ್ಟು ಹೋಗ್ಬೇಕಾಗತ್ತೆ. ಕ್ಷಮಿಸ್ಬಿಡಿ ಅಮ್ಮ. ನಾನ್ ನಿಮ್ಮ ಆಶಯಗಳನ್ನ ತ್ಯಜಿಸ್ಬಿಟ್ಟೆ. ತಪ್ಪು ನೀನೊಬ್ನಿಂದಾನೇ ಆಗಿಲ್ಲ, ಅದ್ರಲ್ಲಿ ನಮ್ಗೂ ಪಾಲಿದೆ. ಮತ್ತೆ ನೀನ್ ಹೋದ್ರೆ ನಾವು ಕೂಡ ನಿನ್ ಜೊತೆ ಬರ್ತೀವಿ. ಮುನ್ನ, ಏನು ಎದುರು ನೋಡ್ತಿದೀಯಾ? ತಗೋ ಪರೀಕ್ಷೆ, ಖಚಿತಪಡಿಸ್ಕೋ. ಇವನು ಮುಖದಿಂದ ಮಾತ್ರ ರಾಮನ ಅಥವಾ ಬುದ್ಧಿಯಿಂದನೂ? ಗುರುಜಿ, ನಮ್ ಗುರುಜಿ ಎಂತ ಪರೀಕ್ಷೆ ತಗೋತಾರೆ? ಹೇ ಮುನ್ನ, ಯೋಚಿಸ್ಬೇಡ. ಯಾವ ಪರೀಕ್ಷೆ ಬೇಕೋ ಅದನ್ನ ಮಾಡು ನೀನು. ಏನ್ ಕೇಳಿ ಗುರುಗಳೇ, ನೀವ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಇಲ್ಲಿ ತನಕ ಎಷ್ಟೊಂದು ಪರೀಕ್ಷೆಗಳನ್ನ ಕೊಟ್ಟಿದ್ದೀರಾ ನೀವು, ಆದ್ರೆ ಎಲ್ಲದರಲ್ಲೂ ಅಸಫಲತೆನೆ ಸಿಕ್ಕಿದೆ ನಿಮ್ಗೆ. ಆದ್ರಿಂದಾನೇ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿ ಇವನ್ನ ಪರೀಕ್ಷೆ ಮಾಡ್ಬಿಡಿ ನೀವು. ಪ್ರಯತ್ನ ಪಡಿ ಗುರುಗಳೇ, ಪ್ರಯತ್ನ ಪಡಿ. ಕೆಲವು ಸಲ ಈ ಮೂರ್ಖರು ಕೂಡ ಬುದ್ಧಿವಂತಿಕೆ ತೋರಿಸ್ತಾರೆ. ನಾನು ಪರೀಕ್ಷೆ ಮಾಡೋದಕ್ಕೆ ಸಿದ್ಧನಿದ್ದೇನೆ. ನಾನು ಪರೀಕ್ಷೆ ತಗೊಳ್ಳೋಕೆ ತಯಾರಿದ್ದೀನಿ. ಈಗ ಒಬ್ಬ ಮೂರ್ಖ ಶಿಖಾಮಣಿ ಇದ್ದಾನೆ. ಅದರಲ್ಲಿ ಎರಡು ಸುರಂಗ ಇರುತ್ತೆ. ಅದರಲ್ಲಿ ನೀನು ಒಂದ್ ಸುರಂಗದಲ್ಲಿ ಮಧ್ಯ ಸಿಗಾಕೊಂಡ್ಬಿಟ್ಟಿರ್ತೀಯ. ಅಲ್ಲಿಂದ ನೀನು ಹೇಗ್ ಕಂಡಿಡಿತೀಯ ಯಾವ್ದು ರಸ್ತೆಯಿಂದ ಆಚೆಗೆ ಹೋಗ್ಬೋದು ಅಂತ? ಇದು ಬಹಳ ಸುಲಭ. ನಾನ್ ಸುರಂಗದ ಒಂದಿಡೀ ಮಣ್ಣನ್ನ ಎತ್ಕೊಂಡು ನೋಡ್ತೀನಿ. ಯಾವ ಕಡೆಯಿಂದ ಗಾಳಿ ಬರ್ತಾ ಇದೆಯೋ ಆ ಸುರಂಗದ ದಾರಿಯೇ ನಾವು ಹೋಗ್ಬೇಕಾಗತ್ತೆ. ಆಚೆಯಿಂದ ಒಳಗಡೆ ಹೋಗೋ ದಾರಿ ಅಲ್ಲೇ ಗೊತ್ತಾಗತ್ತೆ. ಈ ಗಾಳಿ ಬೀಸ್ತಾ ಇದೆ ಉತ್ತರ ದಿಕ್ಕಿನತ್ತ.
ನಾವು ಉತ್ತರ ದಿಕ್ಕಿಗೆ ಹೋಗ್ಬೇಕಾಗಿದೆ. ಬನ್ನಿ ಹೋಗೋಣ. ಗುರುಗಳೇ, ವಾಯು ಪ್ರಭಾವ ದಕ್ಷಿಣದ ಕಡೆಯಿಂದ ಬರ್ತಿದೆ. ಅದಕ್ಕೋಸ್ಕರ ಆಚೆ ಹೋಗೋ ದಾರಿ ಮತ್ತೆ ಬಾಗ್ಲು ಆ ಕಡೆನೇ ಇರುತ್ತೆ. ಅಲ್ಲಿ ಹೋಗಿ ದಕ್ಷಿಣದ ಕಡೆ. ಅಯ್ಯೋ, ಇವ್ರನ್ನ ಹೇಗೆ ನನ್ನ ಪಂಜರದಲ್ಲಿ ಸಿಗಾಕ್ಸ್ಕೊಳ್ಳೋದು? ಗುರುಗಳೇ, ಇವನು ತಿರುಗಿ ನೋಡೋದ್ರೊಳಗೆ ಉತ್ತರ ಕೊಟ್ಬಿಟ್ಟ. ಬುದ್ಧಿವಂತ ಅನ್ಸುತ್ತೆ. ಈ ಉತ್ತರ ದನಿ ಮನಿನೂ ಕೊಡ್ತಾರೆ. ಗುರುಗಳೇ, ನೀವು ನಮ್ಮನ್ನ ಬುದ್ಧಿವಂತರು ಅಂತ ನನ್ನ ಮಾತಿನ ತಾತ್ಪರ್ಯ ಏನಂದ್ರೆ ಈ ಉತ್ತರನ ಯಾವ ಮೂರ್ಖ ಬೇಕಾದ್ರೂ ಕೊಡ್ತಾನೆ ಅಂತ. ಈಗ ಈ ಪ್ರಶ್ನೆಗೆ ಉತ್ತರ ಕೊಡು, ಆಗ ನಾನು ಒಪ್ಕೋತೀನಿ. ನೀವ್ ಕೇಳಿ ಉಪಗುರುಗಳೇ, ನಿಮ್ಮ ಆಜ್ಞೆ ಕಣ್ಣಿಗೊತ್ಕೊಂಡ್ ಮಾಡ್ತೀನಿ. ಮುದ್ರೆ ಹಾಕಿರುವಂತ ಒಂದು ದೊಡ್ಡ ಪೆಟ್ಟಿಗೆ ಇದೆ, ಮತ್ತೆ ಅದಕ್ಕೆ ಇಬ್ರು ವಾರಸುದಾರಿದ್ದಾರೆ. ಒಬ್ಬ ಕಡ್ಲೆಕಾಯನು, ಇನ್ನೊಬ್ಬ ದರ್ಜಿ. ಆದ್ರೆ ಈ ಪೆಟ್ಟಿಗೆ ಇದೆಯಲ್ಲ, ಯಾವುದೋ ಮೂರನೇ ತೈಲದ ವ್ಯಾಪಾರಿ. ಈ ಪ್ರಶ್ನೆಗೆ ಉತ್ತರ ಈ ಮೂರ್ಖರು ಕೊಟ್ಬಿಟ್ರು. ಈಗ ಕೇವಲ ನೀನ್ ಇಷ್ಟು ತಿಳಿಸು, ಇದನ್ನ ಹೇಗ್ ಕಂಡುಹಿಡಿತ್ಯಾ? ಆ ಪೆಟ್ಟಿಗೆಯಲ್ಲಿರೋ ದನ ಆ ಎಣ್ಣೆ ಮಾರೊಂದು. ಅದ್ಭುತ ಪ್ರಶ್ನೆ ಮುನ್ನ. ಶೀಘ್ರವಾಗೇನ್ ಬೇಡ, ನನಗೆ ಗೊತ್ತಿದೆ ಈ ಪ್ರಶ್ನೆ ತುಂಬಾ ಕಠಿಣ ಅಂತ. ಎಷ್ಟು ಸಮಯ ಬೇಕಾದ್ರೂ ತಗೋ ತಗೋ ತಗೋ. ಇಲ್ಲ ಉಪಗುರುಗಳೇ, ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಮಯ ಅಲ್ಲ, ಕೇವಲ ನೀರಿಡೋ ಪಾತ್ರೆ ಬೇಕಾಗತ್ತೆ. ಆ ವಸ್ತುನ ತಗೊಂಡು ಆ ಪಾತ್ರೆ ಒಳಗಡೆ ಇಡ್ಬೇಕಾಗತ್ತೆ. ಸ್ವಲ್ಪ ಸಮಯ ಆದ್ಮೇಲೆ ನೀರಿನ ಮೇಲೆ ಎಣ್ಣೆ ತೇಲ್ತಾನೆ ಇರುತ್ತೆ. ನೀವವಾಗ ಅದನ್ನ ಅರ್ಥ ಮಾಡ್ಕೋಬಹುದು, ಅದು ಎಣ್ಣೆ ಬಳ್ಸಿರೋ ಪಾತ್ರೆ ಅಂತ. ಸಮಸ್ಯೆ ಆಗ್ಲೇ ಬಗೆಹರಿದಿದೆ ಅಲ್ವಾ? ಇದಕ್ಕೆ ಸಾಕ್ಷಿ ಏನು? ನೀರಿನ ಮೇಲೆ ಹರಿತಾ ಇರೋ ಈ ಎಣ್ಣೆ. ಏನು ಮುನ್ನ, ಈಗ ಖಚಿತ ಆಯ್ತಾ? ಒಂದ್ ಕೆಲ್ಸ ಮಾಡು, ಒಂದು ಪ್ರಶ್ನೆ ಇನ್ನೊಂದು ಕೇಳು. ಇಬ್ರು ನೆರೆಹೊರೆಯವರಿದ್ದಾರೆ, ಒಂದು ಮಾವಿನ ತೋಟ ಇದೆ. ಆಗಿಬ್ರು ಜಗಳ ಆಡ್ತಾ ಇದ್ದಾರೆ, ಆ ಮಾವಿನ ತೋಟ ನಂದು ಅಂತ. ಒಬ್ಬ ಹೇಳ್ತಾ ಇದ್ದಾನೆ ಆ ಮಾವಿನ ತೋಟನ ನಾನ್ ನೋಡ್ಕೊಂಡಿದ್ದೀನಿ, ಅದು ನನಗೆ ಸೇರಿದ್ದು ಅಂತ. ಇನ್ನೊಬ್ಬ ಹೇಳ್ತಾನೆ ಇಲ್ಲ ಇಲ್ಲ ಅಂತ, ನಾನ್ ನೋಡ್ಕೊಂಡಿದ್ದೀನಿ, ನಾನ್ ಕಾವಲಿದ್ದೀನಿ, ಅದಕ್ಕೆ ಇದ್ರಲ್ಲಿ ಎಷ್ಟೇ ಹಣ್ಣಿದ್ರು ಅದು ನಂದು ಅಂತ. ಆ ಇಬ್ರಲ್ಲಿ ಯಾರು ಹಿಂದೆ ಸರಿಯೋಕೆ ತಯಾರಿಲ್ಲ. ನೀನು ಈಗ ಹೇಳು, ನಿಜವಾಗ್ಲೂ ಯಾರಿಗೆ ಸೇರಿದ್ದು? ಇದನ್ನ ಹೇಗೆ ಕಂಡುಹಿಡಿತ್ಯಾ? ಇದರಲ್ಲಿ ಯಾರ್ದು ಸತ್ಯ ಅಂತ? ಹೇಳು, ಏನಾಯ್ತು? ಉತ್ತರ ಏನು ಅಂತ ಹೊಳಿತಿಲ್ವಾ? ಇದೊಳ್ಳೆ ಪ್ರಶ್ನೆ ಕೇಳಿದ್ರು ಗುರುಗಳು. ಸುಧಾಮ, ಉತ್ತರ ಕೊಡು. ಇಲ್ಲ ಉಪಗುರುಗಳೇ, ನಾ ಇದನ್ನ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಯಾವ್ದಂದ್ರೆ ಇಷ್ಟು ಸರಳವಾಗಿ ನನ್ನ ಪ್ರಶ್ನೆನ ಕೇಳ್ತಾ ಇದ್ದೀರಾ ನೀವು. ಅಯ್ಯೋ ದೇವ್ರೆ. ಸುಲಭ? ಅಷ್ಟು ಸುಲಭ ಆದ್ರೆ ಉತ್ತರ ಏನು ಅಂತ ಹೇಳು. ನೇರವಾಗಿ ನಿಂತಿರೋ ಮರನ ಬೇರ್ ಸಮೇತ ಕಿತ್ತಾಕೋಕೆ ಆದೇಶ ಕೊಡ್ಬೇಕಾಗತ್ತೆ. ಮತ್ತೆ ಯಾರಿದ್ರ ಮೇಲೆ ಸುಳ್ಳು ಅಧಿಕಾರನ ಸಾಧಿಸ್ತಿರ್ತಾರೋ ಅವರು ಆ ಮರನ ಕತ್ತರಿಸೋದಕ್ಕೆ ತಯಾರಾಗ್ಬಿಡ್ತಾರೆ. ಆದ್ರೆ ಯಾರು ನಿಜವಾದ ಅಧಿಕಾರನ ತೋರಿಸ್ತಿರ್ತಾರೋ ಮತ್ತೆ ಯಾರು ಆ ಮರಕ್ಕೆ ತನ್ನ ರಕ್ತ ಬೆವರು ಸುರಿಸಿ ಬೆಳೆಸಿರ್ತಾರೋ ಅವನು ಹಿಂದಕ್ಕೆ ಹೋಗ್ಬಿಡ್ತಾನೆ. ಮತ್ತೆ ಅವನು ಈ ಆದೇಶನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಸರಿ ಉತ್ತರ ಗುರುಗಳೇ. ವಾ ವಾ, ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ಬಿಟ್ಟೆ. ನೀನ್ ರಾಮ ತರ ಕಾಣೋದಷ್ಟೇ ಅಲ್ಲ, ರಾಮನ್ ತರ ಯೋಚಿಸ್ತೀಯ. ಅಣ್ಣ, ಇವನು ಬರೀ ಬೆಣ್ಣೆ ತರ ಅಲ್ಲ, ಶುದ್ಧವಾದ ತುಪ್ಪ. ಎಲ್ಲಿಂದ ಕರ್ಕೊಂಡ್ ಬಂದೆ ಇವನ್ನ? ಮುನ್ನ, ಒಂದಿನ ನಾವೊಂದು ಜಾಗದಲ್ಲಿ ಧ್ಯಾನಕ್ಕೆ ಕುಳಿತಿದ್ವಿ. ಆಗ ನಿನ್ ಬಗ್ಗೆ ಯೋಚಿಸ್ತಾ ಇದ್ದೆ. ನನಗೆ ನನ್ನ ಬ್ರಹ್ಮ ದೃಷ್ಟಿಯಿಂದ ಗೊತ್ತಾಯ್ತು, ನೀನು ಘೋರ ಕಷ್ಟ ಮತ್ತು ವ್ಯಥೆಯಲ್ಲಿ ಜೀವನ ನಡೆಸ್ತಾ ಇದೆಯಾ ಅಂತ. ಆದ್ರೆ ಈ ಕಷ್ಟಕ್ಕೆ ಕಾರಣ
ಕೇವಲ ರಾಮನೇ. ಇದು ನಿಜ. ಇದು ಸರಿಯಾಗಿ ಕಂಡಿದೆ ನಿಮಗೆ ನಿಮ್ಮ ಬ್ರಹ್ಮದೃಷ್ಟಿ. ನಾನು ಯಾವಾಗ ನಿನ್ನ ಕಷ್ಟದ ಉಪಾಯದ ಬಗ್ಗೆ ಪ್ರಭುಗಳ ಹತ್ರ ಕೇಳ್ದೆ, ಆವಾಗ ನನ್ನ ಕಣ್ಣು ತೆರೀತು. ಮತ್ತೆ ಮುಂದೆ ನಾಟಕದ ವೇದಿಕೆ ಇತ್ತು. ಆ ವೇದಿಕೆಯಲ್ಲಿ ಒಬ್ಬ ಕಲಾವಿದನಿದ್ದ. ಅವನು ರಾಜನ ಪಾತ್ರ ನಿಭಾಯಿಸುತ್ತಿದ್ದ. ರಾಜ ಯಾರಂದ್ರೆ ಅವನು ರಾಜ್ಯನ ರಕ್ಷಣೆ ಮಾಡೋನೆ. ರಾಜ ಯಾರಂದ್ರೆ ಯಾರು ಅದು? ಸತ್ಯದ ಜೊತೆಯಾಗಿರುವವನು. ಸತ್ಯದ ಜೊತೆಯಾಗಿರ್ತಾನೋ. ರಾಜ ಯಾರಂದ್ರೆ ಯಾರವನು ಕೇಳ್ಕೊತಾನೆ. ಅಲ್ಲ ಥೋ, ರಾಜ ಯಾರಂದ್ರೆ ಯಾರು ಧರ್ಮದ ದಾರಿಲಿ ನಡೀತಾನೋ. ರಾಜ ಯಾರಂದ್ರೆ ಅವನ್ ಸದಾ ಅವನ್ ಪ್ರಜೆಗಳ ರಕ್ಷಣೆಗೋಸ್ಕರ ತ್ಯಾಗ ಮಾಡ್ತಾನೋ. ನಾನು ನನ್ನ ಪ್ರಜೆಗಳಿಗೋಸ್ಕರ ಪೂರ್ತಿಯಾಗಿ ರಕ್ಷಣೆ ಮಾಡ್ತೀನಿ. ಇವನಂತೂ ನೋಡೋದಕ್ಕೆ ರಾಮ ತರನೇ, ಪಂಡಿತ ರಾಮ. ಅದ್ಭುತ. ಆದ್ರೆ ಇವನು ಕಜ್ಜಿಯೋನ. ಅಣ್ಣ, ನಿನ್ ತುರುಕೆ ಹೆಸರು ಯಾಕೆ ತಗೊಂಡೆ? ಅಯ್ಯೋ ದೇವ್ರೆ. ಸುಧಾಮ, ಸುಧಾಮ, ನಿಯಂತ್ರಣ ಮಾಡು. ನನಗೂ ತುರ್ಕಿ ಆಗ್ತಿದೆ. ಈ ರಾಮ ಯಾಕೆ ಕೆರ್ಕೋತಾ ಇದ್ದಾನೆ? ಗಲೀಜ್ ಕೈ ಇಟ್ಕೊಂಡು ಈ ತರ ತುರ್ಸ್ಕೋತಾ ಇದೆಯಲ್ಲ. ಸುಧಾಮ, ನಿಯಂತ್ರಣ ಮಾಡ್ಕೊ ನಿನ್ ಮೇಲೆ. ಸುಧಾಮ, ನಿಯಂತ್ರಣ. 100ರಿಂದ 1 ಎಣಿಸು. 100, 99, 98. ನನಗೂ ತುರ್ಕೆ ಆಗ್ತಾ ಇದೆ. ಹೋ ದೇವ್ರೇ. ಓಹೋ ಹೋ 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 ಹೋ. ಅಣ್ಣ, ಈ ಸಣ್ಣ ಗಾಯ ಅಂಗವಸ್ತ್ರದಿಂದ ಮುಚ್ಚಿಕೊಂಡು ಬಿಟ್ಟಿದೆ. ಆದ್ರೆ ಈ ರೋಗ ನಿಯಂತ್ರಣ ಹೇಗಾಗತ್ತೆ? ಅವನಾಗ ನಿಯಂತ್ರಣ ಮಾಡ್ಕೋತಾನೆ. ಅಷ್ಟನ್ನು ನಾನು ಅವನಿಗೆ ಹೇಳಿದ್ದೀನಿ. ಆದರೆ ಯಾರಾದ್ರೂ ಇವನ ಮುಂದೆ ತುರಿಕೆ ಅನ್ನೋ ಹೆಸರು ಎತ್ತಿಬಿಟ್ರೆ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ಅದನ್ ಬಿಟ್ಟು ಎಲ್ಲಾ ವಿಷಯದಲ್ಲಿ ರಾಮನ ಸ್ಥಾನ ಪಡೆಯೋದಕ್ಕೆ ತಯಾರಿದ್ದಾನೆ. ಒಳ್ಳೇದು. ಆದ್ರೆ ಅಣ್ಣ, ನಿಜವಾದ ರಾಮನ್ನೇನ್ ಮಾಡೋದು? ರಾಮ ಭಗವಂತನಲ್ಲಿ ವಿಶ್ವಾಸ ಇರುವ ಮನುಷ್ಯ. ಹಾ, ಅವನ ಈ ಬಲಹೀನತೆಯನ್ನು ನಿನ್ನ ಅಸ್ತ್ರ ಮಾಡ್ಕೋ, ಮತ್ತೆ ನಿನ್ನ ದಾರಿಯಿಂದ ದೂರ ಮಾಡು. ಆದ್ರೆ ಅದು ಹೇಗೆ? ಚಿಂತೆ ಮಾಡಬೇಡ ಮುನ್ನಾಚಾರ್ಯ. ಅನಾಚಾರ್ಯ ಇದನ್ನಲ್ಲ, ಉಳಿದದ್ದನ್ನು ನಾನು ಹೇಳ್ತೇನೆ. ಬಾ. ನಾವು ನಿಜವಾಗ್ಲೂ ಹೋಗ್ತಿದೀವಾ? ಏನ್ ಮಾಡ್ಬೇಕು ನನ್ಗೂ ಗೊತ್ತಿಲ್ಲ. ನಾನು ಕೂಡ ಹೋಗ್ಬೇಕಾ ಹೇಗೆ? ತೊಂದರೆಯಿಂದ ಭಯ ಪಡ್ಕೊಂಡು ಹೋಗ್ತಾ ಇದ್ದೀನಿ. ಹೇ ತಾಯಿ, ಏನಾದ್ರೂ ಸಂದೇಶ ಕೊಡು. ನಿಜವಾಗ್ಲೂ ಹೋಗ್ಬಿಡ್ಲಾ ಅಥವಾ ಇಲ್ಲೇ ಇರ್ಲಾ? ಹಾ ಮುನ್ನ,
ನಿನಗೀಗೆಲ್ಲ ಅರ್ಥ ಆಯ್ತು ತಾನೆ? ಪಂಡಿತ್ ರಾಮಕೃಷ್ಣನನ್ನ ಹೇಗೆ ನಿಯಂತ್ರಣ ಮಾಡೋದು ಅಂತ? ಹಾ, ಅರ್ಥ ಆಯ್ತು. ಅರೆ, ನಮ್ ದೊಡ್ಡಣ್ಣ ಹೇಳಿದ್ಮೇಲೆ ನಾನು ಅರ್ಥ ಮಾಡ್ಕೊಳ್ದೆ ಇರಕ್ಕಾಗತ್ತಾ? ಎಲ್ಲ ಸಮಸ್ಯೆನೂ ನೀನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ. ನೀವೇನಾದ್ರೂ ಹೇಳಿದ್ರ ಅಣ್ಣ? ಬೇಗ ಹೋಗು ಮತ್ತೆ ನಿಯಂತ್ರಣ ಮಾಡು ಪಂಡಿತ ರಾಮಕೃಷ್ಣನನ್ನು. ಮತ್ತೆ ಸುಧಾಮ, ನೀನು ತಯಾರಾಗು ಪಂಡಿತ ರಾಮಕೃಷ್ಣನ ಸ್ಥಾನ ಪಡೆದುಕೊಳ್ಳುವುದಕ್ಕೆ. ಗುರುಗಳೇ, ನನ್ನ ವಿಷಯವಾಗಿ ನಾವಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಪಂಡಿತ್ ರಾಮಕೃಷ್ಣ ಅವನ ದಾರಿ ಅವ್ನು ನೋಡ್ಕೊಬಿಡ್ತಾನೆ. ಅವನೇನ್ ಮೋಡನ ಇದಕ್ಕಿದ್ದಂಗೆ ಮಳೆ ಮಾಯ ಆಗೋಕೆ? ಉಪಗುರುಗಳೇ, ನೀವದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀನ್ ಹೇಳದ್ ನೋಡಿದ್ರೆ ನೀನೇ ಏನೋ ಮಾಡಿದ್ಯಾ ಅಂತ. ಇವನು ನನ್ನ ಆಜ್ಞೆ ಇಲ್ದೇನೆ ಏನು ಮಾಡೋದಿಲ್ಲ. ಮತ್ತೆ ನನ್ನ ಆಜ್ಞೆ ಇಲ್ದೆ ಏನು ಮಾಡೋದಿಲ್ಲ ನೀನು. ಮುನ್ನ ಬಾ, ನಾನು ನಿನಗೆ ಹೇಳ್ಕೊಡ್ತೀನಿ ಮುಂದೆ ಏನ್ ಮಾಡ್ಬೇಕು ಅಂತ. ಹಾ, ನಡಿ ನಡಿ. ಇವ್ರನ್ನ ತಡೆಯಕ್ಕಾಗ್ಲಿಲ್ಲ. ಇವಾಗ ನಾನು ಯಾವ್ದಾದ್ರೂ ಬೇರೆ ದಾರಿನ ಹುಡುಕ್ಬೇಕಾಗತ್ತೆ. ಇಲ್ಲ ಅಂದ್ರೆ ದೌಲತ್ ಮತ್ತೆ ದತ್ತಾಚಾರ್ಯ ಒಂದೇ ಜಾಗಕ್ಕೆ ಇವಾಗ ಹೋಗ್ಬಿಟ್ರೆ ನನ್ನ ಗುರಿ ನಿಜವಾಗ್ಲೂ ತಪ್ಪಿಡುತ್ತೆ. ಈ ಪಂಡಿತರಿಂದ ಅಮ್ಮ ಯಾವ ಶುಭ ಸಂಕೇತನೂ ಸಿಗ್ತಿಲ್ಲ. ಇವಾಗ ಒಂದ್ ಕೆಲಸ ಮಾಡೋಣ, ಇವತ್ತು ಈ ರಾತ್ರಿ ಇಲ್ಲೇ ಇರೋಣ, ಬೆಳಗ್ಗೆ ನಿತ್ಯ ಕರ್ಮನ ಮುಗಿಸಿ ಹೋಗೋಣ. ಹಾ, ಏನ್ ನಿರ್ಧಾರ ಮಾಡ್ತೀಯ ರಾಮಕೃಷ್ಣ? ನಾಳೆ ರಾತ್ರಿವರೆಗೂ ನಿನ್ನ ಹತ್ರ ಸಮಯ ಇದೆಯಾ? ಮಹಾರಾಜ್ ಮುಂದೆ ಎಲ್ಲ ಹೇಳ್ಬಿಟ್ಟು ಬಂದ್ರಾ? ಎಲ್ಲಾನು ಹೇಳ್ಬಿಟ್ರ ಅವ್ರಿಗೆ? ಗುರುಗಳೇ, ನೀವು ಈಗ ರಾಮನಿಗೆ ಯಾಕೆ ಹೇಳ್ತಿಲ್ಲ? ನೀವು ಇನ್ನು ರಾಜನಿಗೆ ಏನನ್ನು ಹೇಳಿಲ್ಲ ಅಂತ. ನಮಗೆ ತುಂಬಾ ಕಾಟ ಕೊಟ್ಟಿದ್ದಾನೆ ಅವನು. ನಾವು ಸ್ವಲ್ಪ ಕೊಡೋಣ ಇರು. ಬಹಳ ಕಷ್ಟದಿಂದ ಈ ಸಮಯನ ಸಂಪಾದನೆ ಮಾಡಿದ್ದೀನಿ. ಹೇಳಿ ಗುರುಗಳೇ, ಏನಾಯ್ತು? ಮಹಾರಾಜಿಗಂತೂ ತುಂಬಾ ಕೋಪ ಬಂದಿರಬೇಕು. ನನಗೆ ಶಿಕ್ಷೆ ಕೊಡೋದಕ್ಕೆ ಆದೇಶ ಕೂಡ ಮಾಡಿರ್ಬೇಕು. ಹೇಳಿ ಗುರುಗಳೇ, ಹೇಳಿ ಏನಾಯ್ತು? ಏನೂ ಇಲ್ಲ, ಮಹಾರಾಜರು ಏನೂ ಹೇಳಿಲ್ಲ. ಯಾಕಂದ್ರೆ ನಾನೇ ಮಹಾರಾಜರಿಗೆ ಏನೂ ಹೇಳಿಲ್ಲ. ನನಗೆ ಕರುಣೆ ಬಂದಿದೆ ನಿಮ್ಮ ಮೇಲೆ ಮತ್ತೆ ನಿಮ್ಮ ಪರಿವಾರದ ಮೇಲೆ ಪಂಡಿತ್ ರಾಮಕೃಷ್ಣ. ನಾನೇನ್ ಮಾಡ್ಲಿ? ಈಶ್ವರ ನನ್ನ ಹೃದಯನ ಇಷ್ಟೊಂದು ವಿಶಾಲ ಮಾಡಿದಾನೆ. ಹಾಗಾದ್ರೆ ನೀವು ನನ್ನ ಕ್ಷಮಿಸ್ಬಿಟ್ರಾ? ಕ್ಷಮಿಸಿಲ್ಲ, ಯಾವಾಗ್ಲೂ ಕ್ಷಮಿಸಿಲ್ಲ. ಆದ್ರೆ ಮಾಡಬಹುದು, ಅದು ಒಂದು ಮಾತಿನ ಮೇಲೆ. ಸಿಂಹ ಸ್ವಲ್ಪ ಗಾಯಗೊಂಡ ತಕ್ಷಣ ನರಿ ಆಕ್ರಮಣ ಮಾಡೋದಕ್ಕೆ ತಯಾರಾಗಿ ಬಂದಿದೆ. ಏನ್ ವಚನ? ನೀನು ಪ್ರಾಯಶ್ಚಿತ ಮಾಡ್ಕೋಬೇಕು ಪಂಡಿತ್ ರಾಮಕೃಷ್ಣ. ನೀನು 1 ತಿಂಗಳ ಕಾಲ ವಿಜಯನಗರ ಬಿಟ್ಟು ತಿರುಪತಿ ತೀರ್ಥಯಾತ್ರೆಗೆ ಹೋಗ್ಬೇಕು. ಈ ರೀತಿ ನಿನ್ನ ಪಾಪ ಕಳೆಯುತ್ತೆ ಮತ್ತೆ ಈ ಪ್ರಕಾರ ನಿನಗೆ ಕ್ಷಮೆ ಸಿಗುತ್ತೆ. ಗುರುಗಳೇ, ರಾಮನ ಜೊತೆ ಭಾಸ್ಕರನ್ನು ಕಳಿಸಿ. ರಾಮನಿಗೆ ಅವನನ್ನ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಹಾ, ಮತ್ತೆ ಕೇಳಿಲ್ಲಿ, ಹೆಂಡತಿ ಮಕ್ಕಳ ಜೊತೆ ಯಾತ್ರೆ ಶುಭವಾಗುತ್ತೆ. ಅದಕ್ಕೋಸ್ಕರ ನಿನ್ನ ಹೆಂಡತಿ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗು. ಗುರುಗಳು ನನಗೆ ಮೃತ್ಯು ದಂಡನೆ ಕೊಡಬೇಕು ಅಂತ ಅಂತಿದ್ರು. ಆದ್ರೆ ಇವಾಗ ತೀರ್ಥಯಾತ್ರೆ ತರ ಚಿಕ್ಕ ಶಿಕ್ಷೆ ಯಾಕೆ ಕೊಡ್ತಿದ್ದಾರೆ? ಈ ಚಿಕ್ಕ ಶಿಕ್ಷೆ ಹಿಂದೆ ದೊಡ್ಡ ಷಡ್ಯಂತ್ರನೇ ಇರಬೇಕೇನೋ.